ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಈ ವಾರದ ನಮ್ಮ ಅತಿಥಿ ರಾಜ್ಯ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾದಂತಹ ರಮೇಶ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದೇವರಾಜ್ ಅರಸು ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅರ್ಹತೆ ಇದ್ದು ಸಚಿವ ಸಂಪುಟದಿಂದ ಹೊರಗುಳಿದಿದ್ದು ದುರದೃಷ್ಟಕರ ಅನಿಸ್ತಾ ಇದೆಯಾ? ಅರಸೋರು ಬದುಕಿದ್ದಿದ್ರೆ ಅವ್ರಿಗೆ 100 ವರ್ಷ ಆಗ್ತಿತ್ತು. ಹಾಗಾಗಿ ಶತಮಾನೋತ್ಸವ ಮಾಡ್ತೀವಿ. ಸಚಿವ ಸಂಪುಟ ರಾಜಕೀಯ ಕಸರತ್ತಲ್ವಾ. ಜನತಾದಳ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಲು ಬಯಸಿದ್ರೂ ಕೂಡ ನಿಮಗೆ ಸ್ಪೀಕರ್ ಹುದ್ದೆಯನ್ನು ಹೊರಿಸಲಾಯಿತು ಅನ್ನೋ ಮಾತಿದೆ, ನಿಜಾನ? ಇಲ್ಲ, ಇವತ್ತು ನಾವು ದೇವೇಗೌಡರು ಸ್ವಲ್ಪ ದೂರ ಇರಬಹುದು. ನಾನು 94ರಲ್ಲಿ ಶಾಸನಸಭೆಗೆ ಆಯ್ಕೆಯಾಗಿ ಬಂದಾಗ ದೇವೇಗೌಡರು ನಾವು ಭಾಳ ವಿಶ್ವಾಸದಲ್ಲಿದ್ವಿ. ದೇವೇಗೌಡರಿಗೆ ಅಪೇಕ್ಷೆ ಇತ್ತು ನನ್ನನ್ನು ಮಂತ್ರಿ ಮಾಡಬೇಕಂತ. ನಾನೇನು ಕೇಳೇ ಇರಲಿಲ್ಲ ಅವ್ರಿಗೇನು. ಇವತ್ತು ನೀವು ಅವ್ರ ಹತ್ರ ಕೌಂಟ್ರ್ ಚೆಕ್ ಮಾಡ್ಕೊ, ನಾನು ಉಸಿರೇ ಬಿಟ್ಟಿರಲಿಲ್ಲ. ಅವರು ನನ್ನ ಹತ್ರ ವಿಶ್ವಾಸಕ್ಕೆ ತಗೊಂಡು ತೀರಾ ಅಂತರಂಗದಲ್ಲಿ ನನ್ನನ್ನು ರಕ್ಷಣೆ ಮಾಡೋರೊಬ್ಬರು ಅಧ್ಯಕ್ಷರಾಗಿರಬೇಕಾಗತ್ತೆ, ನನಗೆ ಇಷ್ಟ ಇಲ್ಲ, ಆದರೂ ನೀವು ಬಿಟ್ಟರೆ ನನಗೆ ಯಾರ ಮೇಲೂ ವಿಶ್ವಾಸ ಇಲ್ಲ, ದಯಮಾಡಿ ನನ್ನ ಜೊತೆಗೆ ನಿಲ್ಲಬೇಕು ಅಂದರು. ಯಾಕೆ ಸರ್ ಹಾಗೆ ಮುಜುಗರ ಪಡ್ತೀರಿ? ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ, ನೀವು ನನ್ನ ನಾಯಕರು, ನಾನು ನಿಮ್ಮ ಅನುಕೂಲ ಏನಿದ್ರೆ ಹಾಗೆ ನಡ್ಕೊಳ್ತೀನಿ ಅಂತ ಹೇಳಿದೆ. ನಾನೇನು ಮಂತ್ರಿಗೆ ಆಗಬೇಕು ಅಂತ ಇದು ಮಾಡಿದೆ. ಬಟ್ ಭಾಳ ಚಿಕ್ಕ ವಯಸ್ಸದು ನನಗೆ, 43 ವರ್ಷ. ಎಲ್ರಿಗೂ ಆಶ್ಚರ್ಯ, 43 ವರ್ಷದವನ್ನ ಸ್ಪೀಕರ್ ಮಾಡ್ತಾರೆ. ಆ ಕಾರಣಕ್ಕೆ ತಮ್ಮನ್ನು ಕೇಳಿದೆ. ಆ ವಯಸ್ಸಿನಲ್ಲಿ ಸಹಜವಾಗಿ ನಾನು ರಾಜ್ಯದಲ್ಲಿ ಸಚಿವನಾಗಿ ಸೇವೆ ಮಾಡಬೇಕು ಅನ್ನೋ. ಮಂತ್ರಿಗಳಾಗಿದ್ದವರು ಎಲ್ಲರಿಗಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲೇ ನಾನು ರಾಜ್ಯದ ಜನರ ಪ್ರೀತಿಯನ್ನು, ಗೌರವವನ್ನು ಸಭಾಧ್ಯಕ್ಷನಾಗಿ ಸಂಪಾದಿಸಿಕೊಂಡೆ. ಸರ್ಕಾರ ರಚನೆ ಸಂದರ್ಭದಲ್ಲಿ ತಮ್ಮ ಮೇಲೆ ಒಂದು ಆರೋಪ ಇತ್ತು, ಆದರೆ ಈಗ ಅದರಿಂದ ಮುಕ್ತರಾಗಿದ್ದೀರಿ. ಇನ್ನೇನು ಕೆಲವೇ ದಿನದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತಿದೆ. ತಮಗೆ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ಗಿಣಿಶಾಸ್ತ್ರ ಕೇಳಲ್ಲ, ಅದು ಕೂಡ ಒಂದು ನೆಪ ಅಷ್ಟೇ. ಆವತ್ತು ಕೂಡ ಯಾವ ಆರೋಪಗಳು ಮಾಡೋರಿಗೆ ಗೊತ್ತಿತ್ತು ಇದೆಲ್ಲ ಸುಳ್ಳು ಅಂತೇಳಿ. ಇದೆಲ್ಲ ಮಾಡ್ತಾರಪ್ಪ ಸಾರ್ವಜನಿಕ ಜೀವನದಲ್ಲಿ. ಇದನ್ನೆಲ್ಲ ಈಜಿ ಬರಬೇಕು ಆಚೆಗೆ. ನಾನು ಆ ಥರ ನಿರೀಕ್ಷೆ ಮಾಡಿಕೊಂಡು ಕಾದ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ ಇನ್ನೆಲ್ರಿಗೂ ಕೇಳಿ ಶಾಸ್ತ್ರ ಕೇಳಿ ಬಟ್ಟೆ ಹೊರಿಸ್ಕೊಂಡು ರೆಡಿ ಆಗೋದು, ಇದೆಲ್ಲ ನನ್ನ ಜಾಯಮಾನಕ್ಕಾಗೋದಿಲ್ಲ. ಫೋನ್ ಮಾಡಿ ಕರೆದ್ರೆ ಬರಬೇಕು ಅಂದರೆ ಬರ್ತೀನಿ ಸ್ವಾಮಿ ಅಂತ ಹೇಳ್ತೀನಿ. ಒಂದು ವೇಳೆ ಮಾಡೋಕ್ಕಾಗಲ್ಲ, ಆಲ್ ರೈಟ್ ಕೆಲಸ ಮಾಡ ಅಂತ ಹೇಳ್ತೀನಿ. ಅದೇನು ಮಾತಾಡೋ ವಿಚಾರ. ಬೇರೆಯವರಿಗೆ ಅಪ್ಲೈ ಆಗಿದ್ದು ರಮೇಶ್ ಕುಮಾರ್ ಅವ್ರಿಗೆ ಯಾಕೆ ಆಗಲಿಲ್ಲ? ಕ್ಯಾಸ್ಟ್ ನಿಮಗೆ ನೆರವಿಗೆ ಬರಲಿಲ್ಲ ಅಂತನ? ಇವರಿಲ್ಲಿ ಹೊತ್ತು ಹೋಗದೆ ಕ್ಯಾಸ್ಟ್ ಲೆಕ್ಕ ಹಾಕಿದ್ರೆ ನಾನೇನು ಮಾಡಲಿ? ಅದಕ್ಕೆ ಕ್ಯಾಸ್ಟನ್ನು ಗಣನೆಗೆ ತೆಗೆದುಕೊಂಡು ಮಾಡೋದಾದ್ರೆ ಇವತ್ತು ನನಗೆ ಬೇಡ. ಸ್ಪಷ್ಟವಾಗಿ ಹೇಳ್ತಾಯಿದ್ದೆ, ನಾನು ಕೆಲವು ಆದರ್ಶಗಳಿಗಾಗಿ ಬದುಕಿದ್ದೇನೆ, ಕೆಲವು ರಾಜಕೀಯ ಮೌಲ್ಯಗಳನ್ನು ಬಹಳ ಕಷ್ಟಪಟ್ಟು ಎಷ್ಟೇ ನನಗೆ ಸಮಸ್ಯೆಗಳು ಬಂದರೂ ನಾನು ಅದರಲ್ಲಿ ರಾಜಿ ಆಗಿಲ್ಲ. ಜಾತಿಯ ಪ್ರತಿನಿಧಿಯಾಗಿ ಸಂಪುಟ ಸೇರುವ ದೌರ್ಭಾಗ್ಯ ನನಗೆ ಬರ್ಕೂಡ್ದು. ನನಗೆ ಅರ್ಹತೆ ಇದ್ದರೆ, ಯೋಗ್ಯತೆ ಇದ್ದರೆ, ಅವ್ರಿಗೆ ಏನೂ ತೊಂದರೆ ಇಲ್ಲದೆ ಹೋದರೆ, ಸೇರಿಸ್ಕೊಳ್ಳೋಕೆ ಅವಕಾಶ ಇದ್ದರೆ, ರಾಜ್ಯಕ್ಕೆ ನನ್ನ ಕೈಲಿ ಏನು ಕೆಲಸ ಆದರೆ ಅದು ಮಾಡ್ತೇನೆ, ಇಲ್ಲದಿದ್ದರೆ ಚಿಂತೆ ಇಲ್ಲ. ಅದಕ್ಕಾಗಿ ನನ್ನ ನಿಷ್ಠೆಯನ್ನು ಬದಲಾಯಿಸ್ತಕ್ಕಂಥದ್ದು, ಬೇರೆ ಧ್ವನಿಯಲ್ಲಿ ಮಾತನಾಡ್ತಕ್ಕಂಥದ್ದು, ಮೂತಿ ಸೊಟ್ಟಿಗೆ ಮಾಡ್ಕೊಳ್ತಕ್ಕಂಥದ್ದು, ಹೋಗಿ ಮಲ್ಕೊಳ್ತಕ್ಕಂಥದ್ದು ನಾನು ಅಂಥ ಜಾಯಮಾನದವನಲ್ಲ. ನಿಮ್ಮದೇ ಸರ್ಕಾರದ 2.5 ವರ್ಷಗಳ ಕಾರ್ಯವೈಖರಿ ಬಗ್ಗೆ ತಾವೇನು ಹೇಳ್ತೀರಿ? ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದರೆ, ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅಂತ. ಟೇಕ್ ಆಫ್ ಆಗಿಲ್ಲ, ಲ್ಯಾಂಡ್ ಆಗಿಲ್ಲ ಅಂತಲ್ಲ, ಸಾಕಷ್ಟು ಒಳ್ಳೆಯ ಕೆಲಸಗಳು ಆಗಿದ್ದಾವೆ. ಪ್ರಚಾರ ತೆಗೆದುಕೊಳ್ಳೋದು, ಈ ಕೆಲಸಗಳನ್ನು ಹೇಗೆ ಜನರಿಗೆ ಪರಿಚಯ ಮಾಡಿಸೋದು ವಿಚಾರದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಇವರು ಕೆಲಸ ಮಾಡಲಿಲ್ಲ. ಆಮೇಲೆ ಅನುಷ್ಠಾನ ಅವಸ್ಥೆಯಲ್ಲಿ ಕೆಲವು ಕಾರ್ಯಕ್ರಮಗಳು, ಕೆಲವರು ಅದನ್ನು ವಿಕೃತಗೊಳಿಸಿದ್ದಾರೆ. ಅದರ ಬಗ್ಗೆ ಇವರು ಜಾಗ್ರತೆ ವಹಿಸಬೇಕಾಗಿತ್ತು, ವಹಿಸಲಿಲ್ಲ. ಇನ್ನೂ ಹೆಚ್ಚಿನದನ್ನು ಜನ ನಿರೀಕ್ಷೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಅಂದರೆ ಜನರಿಗೆ ಏನೋ ಒಂದು ಬೆಟ್ಟದಷ್ಟು ಆಸೆ ಇತ್ತು. ಅವರು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ ಎಲ್ಲ ಪ್ರಮುಖವಾದ ವಿಚಾರಗಳನ್ನು ಕೂಡ ಪೂರೈಸಿದ್ದಾರೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಪಬ್ಲಿಸಿಟಿ ತಗೊಳ್ಳೋದೇ ಗೊತ್ತಿಲ್ಲ. ಟೇಕ್ ಆಫ್ ಆಗಿಲ್ಲ ಅಂದರೆ ಏನರ್ಥ? ನಾವು ಟೇಕ್ ಆಫ್ ಆಗಬೇಕಲ್ಲ, ಉರಿಯೋ ಬಿಸಿಲು. ಬಟ್ ಆದರೆ ಜನರಿಗೆ ಮಾತು ಕೊಟ್ಟಿಲ್ವಾ? ಮಾಡೋಕ್ಕೆ ಕೆಲಸ ಇಲ್ವಾ ನಮಗೆ? ಹೋಗಬೇಕಪ್ಪ, ಯಾವ್ಯಾವುದಾಗಿದೆ ಎಲ್ಲ ಮಾಡಬೇಕು.
ಕಳೆದ 3 ವರ್ಷಗಳಲ್ಲಿ ಕುಡಿಯೋ ನೀರಿಗೆ ನಮ್ಮ ಭಾಗದಲ್ಲಿ ಇದ್ದಂಥ ತೊಂದರೆ ಎಲ್ಲೂ ಇರಲಿಲ್ಲ. ಸರ್ಕಾರನ ಹಿಂಡ್ಬಿಟ್ಟಿದ್ದೇವೆ. ಒಂದೊಂದು ಊರಿಗೆ 8-10 ಕೊಳವೆ ಬಾವಿ ಹಾಕಬೇಕಾಗಿ ಬಂತು. ನಮ್ಮನ್ನೇನು ಕೈ ಬಿಟ್ಟಿಲ್ಲ. ಕುಡಿಯೋ ನೀರಿನ ದುರ್ಗತಿ ಇದಾದರೆ ಸಿಕ್ಕ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿರಲಿಲ್ಲ. ಅದಕ್ಕೆ ಶುದ್ಧ ನೀರು ಘಟಕ ಅಳವಡಿಸ್ಬೇಕಾಗಿತ್ತು. ಕೇಂದ್ರ ಸರ್ಕಾರದ ನೀತಿನೇ ಬೇರೆ ಇತ್ತು. ಎಚ್ ಕೆ ಪಾಟೀಲನ್ನು ನಾನು ಸ್ಮರಿಸಬೇಕು, ಮುಖ್ಯಮಂತ್ರಿಗಳನ್ನು ಸ್ಮರಿಸಬೇಕು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಕ್ಕೆ 200 ಶುದ್ಧ ನೀರು ಘಟಕಗಳನ್ನು ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿ ಒಂದಾಗುತ್ತೆ. ಟೇಕ್ ಆಫ್ ಆಗಿಲ್ಲ ಅಂದರೆ ನಾನು ಕೂಡ ಆ ಥರ ಮಾತಾಡ್ಬಿಟ್ರೆ ಮಂತ್ರಿ ಮಾಡೋಕ್ಕಾಗದೇ ಇರ್ಬೋದು, ಆ ಪ್ರಶ್ನೆ ಬೇರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಕೆಲಸನೂ ಮಾಡಿಸ್ಕೊಂಡು ನಾವು ಕೂಡ ಚೀಪ್ ಪಬ್ಲಿಸಿಟಿಗೆ ಆ ಥರ ಮಾತಾಡ್ಬಿಟ್ರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್. ಶ್ರದ್ಧೆ ವಹಿಸಿ ಕೆಲಸ ಮಾಡೋ ಜಾಗದಲ್ಲಿ ಟೇಕ್ ಆಫ್ ಆಗಿದೆ, ಮಲಗಿರೋ ಜಾಗದಲ್ಲಿ ಮಲ್ಕೊಂಡೇ ಇದೆ. ನೋಡ್ತಕ್ಕಂಥವ್ರು ಕೆಲಸ ಆಗಿದೆ ಅಂತ ನೋಡ್ತಕ್ಕಂಥವ್ರಿಗೆ ಕಾಣುತ್ತೆ. ಇವ್ರು ಏನೂ ಮಾಡಿಲ್ಲ ಅಂತ ತಿಳ್ಕೊಂಡೇ ಮಾತಾಡಬೇಕು ಅನ್ನೋರಿಗೆ ಏನೂ ಕಾಣೋದಿಲ್ಲ. ರಮೇಶ್ ಕುಮಾರ್ ಅವರೇ, ನಿಮ್ಮ ಜೊತೆಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡೋದಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರ್ಸೋಣ. ಈಗ ಒಂದು ಬ್ರೇಕ್.